ಭಾರತದ ರಾಜಕೀಯದಲ್ಲಿ ಸುಂಟರಗಾಳಿ ಸೃಷ್ಟಿಸಿದ ಟ್ರಂಪ್ ಶಾಕಿಂಗ್ ಸ್ಟೇಟ್ಮೆಂಟ್. And $21 million for voter turnout in India. What do we need to spend $21 million for voter turnout in India? ಭಾರತದ ರಾಜಕೀಯದಲ್ಲಿ ಸುಂಟರಗಾಳಿ ಸೃಷ್ಟಿಸಿದ ಟ್ರಂಪ್ ಸಿಡಿಸಿದ ಬಾಂಬ್. ಮೋದಿ ಕೈಗೆ ಸಿಕ್ಕಿದ್ಯಾ ಯುಎಸ್ ಏಡ್ ಫಲಾನುಭವಿಗಳ ಲಿಸ್ಟ್? ಮೋದಿ ರಡಾರ್ ನಲ್ಲಿದ್ದಾರಾ ಆ ಚಿರಯುವ ನಾಯಕ? ವಿದೇಶಿ ಕೈ ಬೊಂಬೆಗಳಿಗೆ ಮುಂದೈತೆ ಮಾರಿ ಹಬ್ಬ. ಆ ಎನ್ಜಿಒ ನಡೆಸ್ತಿದ್ದವರಿಗೆ ಶುರುವಾಯ್ತಾ ನಡುಕ? ಈ ಹಿಂದೆಯೇ ವಿದೇಶಿ ಪಿತೂರಿ ಬಗ್ಗೆ ಮೋದಿ ಹೇಳಿದ್ದೇನ್ ಗೊತ್ತಾ? ನಮಸ್ಕಾರ ವೀಕ್ಷಕರೇ, ಟೈಮ್ ಹ್ಯಾಸ್ ಕಮ್. ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರುತ್ತಲ್ಲ, ಎವ್ರಿಥಿಂಗ್ ಹ್ಯಾಸ್ ಅನ್ ಎಂಡ್. ಇದೇ ರೀತಿ ವಿದೇಶಿ ಫಂಡ್ಗಳನ್ನ ಬಳಸಿಕೊಂಡು ಸ್ವೇಚ್ಛಾಚಾರದಿಂದ ಲಂಗು ಲಗಾಮಿಲ್ದೆ ಆಟ ಆಡ್ತಿದ್ದವರಂತ ಆಟಕ್ಕೆ ಫುಲ್ ಸ್ಟಾಪ್ ಬೀಳೋ ಟೈಮ್ ಈಗ ಬಂದಿದೆ. ವಿದೇಶಿ ಶಕ್ತಿಗಳ ಕೈವಾಡವಾಗಿದ್ರಲ್ಲ, ತಮ್ಮ ನೆರೇಟಿವ್ಗಳನ್ನ ಬೇಯಿಸ್ಕೊಳ್ತಿದ್ರಲ್ಲ, ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಭಾರತದ ಮಾನ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜ್ ಹಾಕ್ತಿದ್ರಲ್ಲ, ಅವರೆಲ್ಲರೂ ಕೂಡ ಈಗ ತಮ್ಮ ಗಂಟು ಮೂಟೆ ಕಟ್ಕೊಂಡು ಹೋಗೋ ಸಂದರ್ಭ ಬಂದಿದೆ. ಕೊನೆ ಮೊಳೆ ಹೊಡೆಯೋದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮೋದಿಗೆ ಮಾಡಿಕೊಟ್ಟಿದ್ದಾರೆ. ವಿಷಯ ಏನು ಅಂತ ನಾನ್ ಹೇಳೋಕ್ಕೂ ಮುನ್ನ, ಭಾರತದ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದ, ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿಸಿದ ಡೊನಾಲ್ಡ್ ಟ್ರಂಪ್ ಅವರ ಈ ಶಾಕಿಂಗ್ ಸ್ಟೇಟ್ಮೆಂಟ್ ನ ನೀವೊಮ್ಮೆ ಕೇಳಿಸ್ಕೊಳ್ಳಿ. And $21 million for voter turnout in India. What do we need to spend $21 million for voter turnout in India? Wow, $21 million. I guess they were trying to get somebody else elected. Wow, we ought to tell the Indian government, because when we hear that. ಕೇಳಿಸ್ಕೊಂಡ್ರಲ್ಲ ಟ್ರಂಪ್ ಸಿಡಿಸಿರೋ ಈ ಒಂದು ಬಾಂಬ್ ಅನ್ನ. ಏನ್ ಹೇಳಿದ್ದಾರೆ ಟ್ರಂಪ್ ಅಂತ ಹೇಳಿದ್ರೆ, ಭಾರತದ ಚುನಾವಣೆಗೆ ನಾವ್ ಯಾಕೆ $21 ಮಿಲಿಯನ್ ಅಂದ್ರೆ 180 ಕೋಟಿಯನ್ನ ಖರ್ಚು ಮಾಡಬೇಕು? ಅವರು ಅಂದ್ರೆ ಬೈಡೆನ್ ಯಾರೋ ಬೇರೆಯವ್ರನ್ನ ಗೆಲ್ಲಿಸೋದಕ್ಕಾಗಿ ಈ ರೀತಿ ಹಣದ ಹೊಳೆಯನ್ನ ಹರಿಸಿದ್ರು ಅಂತ ನಾನು ಭಾವಿಸ್ತೀನಿ. ಬೇರೆಯವರನ್ನ ಗೆಲ್ಸೋದು ಅಂದ್ರೆ ನಥಿಂಗ್ ಬಟ್ ಮೋದಿ ಅವರನ್ನ ಸೋಲಿಸೋದಕ್ಕಾಗಿ ಬೈಡೆನ್ ಷಡ್ಯಂತ್ರ ಹೂಡಿದ್ರು ಅನ್ನೋದು ಟ್ರಂಪ್ ಅವರು ಕೊಟ್ಟಿರೋ ಸುಳಿವು. ಈ ಬಗ್ಗೆ ನಾನು ಭಾರತ ಸರ್ಕಾರದ ಜೊತೆಗೆ ಮಾಹಿತಿಯನ್ನ ಹಂಚ್ಕೊಳ್ತೀನಿ ಅಂತ ಟ್ರಂಪ್ ಗಂಭೀರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಿಸ್ ಇಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್. ಟ್ರಂಪ್ ಯಾವಾಗ ಈ ರೀತಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರೋ, ಭಾರತದ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಬಿರುಗಾಳಿ ಎದ್ದಿದೆ, ಸುಂಟ್ರಗಾಳಿನೇ ಸೃಷ್ಟಿಯಾಗಿದೆ. ಯಾಕಂತ ಹೇಳಿದ್ರೆ, ವಿದೇಶಿ ಶಕ್ತಿಗಳ ಕೈವಾಡ, ವಿದೇಶಿ ಶಕ್ತಿಗಳ ಕೈಬೊಂಬೆ ಯಾರ್ಯಾರೇ ಆಗಿದ್ದಾರೋ ಅವರೆಲ್ಲರ ಬುಡ ಈಗ ಅಲ್ಲಾಡ್ತಾ ಇದೆ. ಇವರೆಲ್ಲರಲ್ಲೂ ಕೂಡ ಮೋದಿ ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ಮುಂದೆ ಕಾದಿದೆ ಮಾರಿ ಹಬ್ಬ. ಭಾರತದಲ್ಲಿರೋ ವಿದೇಶಿ ಕೈಗೊಂಬೆಗಳು ಯಾರೆಲ್ಲ ಅಮೆರಿಕನ್ ಏಡ್ ಹಣವನ್ನ ಪಡೆದು ಭಾರತದಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಉಂಟು ಮಾಡೋದಕ್ಕೆ ಇನ್ನಿಲ್ಲದ ರೀತಿಯಲ್ಲಿ ಪ್ರಯತ್ನವನ್ನ ಪಟ್ಟರೋ, ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು ಅಂತೀವಲ್ಲ, ಇವ್ರು ತುಪ್ಪ ಸುರಿದಿಲ್ಲ, ಒಂದು ಹೆಜ್ಜೆ ಮುಂದೆ ಹೋಗಿ ಪೆಟ್ರೋಲ್ ಅನ್ನ ಸುರಿಸಿದ್ರು, ಯಾರು ಎಲೆಕ್ಷನ್ ಟೈಮ್ ನಲ್ಲಿ ಮೋದಿಯನ್ನ ಸೋಲಿಸೋದಕ್ಕಾಗಿ ಹಿಂಬಾಗಿಲಿನ ಮೂಲಕ ಷಡ್ಯಂತ್ರವನ್ನ ಹೂಡಿದ್ರೋ, ಅವರೆಲ್ಲರ ಬುಡ ಈಗ ಗಡಗಡ ಅಂತ ಅಲ್ಲಾಡ್ತಿದೆ. ಸೊ ಅತ್ತ ಟ್ರಂಪ್ ಈ ರೀತಿ ಒಂದು ಗಂಭೀರವಾಗಿ ಆರೋಪ ಮಾಡಿದ ಬೆನ್ನಲ್ಲೇ ಹಲವು ಪ್ರಶ್ನೆಗಳು ಈಗ ಉದ್ಭವ ಆಗುತ್ತೆ. ಇದರಲ್ಲಿ ಮೊದಲನೇ ಪ್ರಶ್ನೆನೆ, ಯಾರಿಗೆಲ್ಲ ಯುಎಸ್ ಏಡ್ ನಿಂದ ಹಣ ಹೋಗಿರಬಹುದು? ಈ ರೀತಿ ಯುಎಸ್ ಏಡ್ ನಿಂದ ಹಣವನ್ನ ತೆಗೆದುಕೊಂಡಂತಹ ವಿದೇಶಿ ಕೈಗೊಂಬೆಗಳು, ಮೋದಿಯ ಶತ್ರುಗಳು ಈ ಹಣವನ್ನ ಯಾವ ರೀತಿ ಬಳಸ್ಕೊಂಡಿರಬಹುದು ಅನ್ನೋದು ಪ್ರಶ್ನೆ. ವೀಕ್ಷಕರೇ, ಯುಎಸ್ ಏಡ್ ಇದೆಯಲ್ಲ, ಇದೇನು ಒಂದು ಸಾರಿ ಹರಿದು ಬಂದಿರೋ ಹಣ ಅಲ್ಲ. ನಿರಂತರವಾಗಿ 1961ರಿಂದ ಇಲ್ಲಿವರೆಗೂ ಕೂಡ ಕಂಟಿನ್ಯೂಯಸ್ಲಿ ಯುಎಸ್ ಏಡ್ ಭಾರತಕ್ಕೆ ಹರಿದು ಬಂದಿದೆ. ಕೆಲವು NGOಗಳ ಮೂಲಕವೋ ಅಥವಾ ಸಂಸ್ಥೆಗಳ ಮೂಲಕವೋ ಈ ರೀತಿ ಹಣದ ಹೊಳೆ ಹರಿದು ಬರುತ್ತಾ ಇದೆ. ಅವೆಲ್ಲದರ ಪಟ್ಟಿ ಸದ್ಯದಲ್ಲೇ ಹೊರಬೀಳಲಿದೆ. ಟ್ರಂಪ್ ಈ ಬಗ್ಗೆ ಅಶ್ಯೂರ್ ಕೂಡ ಮಾಡಿದ್ದಾರೆ. ಟ್ರಂಪ್ ಅಶ್ಯೂರ್ ಮಾಡೋಕ್ಕೂ ಮುನ್ನ ಮೋದಿ ಹತ್ರನೇ ಇವೆಲ್ಲ ಲಿಸ್ಟ್ ಇರೋಂತ ಸಾಧ್ಯತೆ ಕೂಡ ಇದೆ. ಅದನ್ನ ನಾವು ತಳ್ಳ ಹಾಕೊಂತಿಲ್ಲ. ಯಾರ್ಯಾರಿದಾರೋ ಅವರೆಲ್ಲರ ಲಿಸ್ಟ್ ನ ಹಿಡ್ಕೊಂಡು ಮೋದಿ ಅವರೆಲ್ಲರನ್ನು ಕೂಡ ಮಟ್ಟ ಹಾಕೋದಂತೂ ಗ್ಯಾರಂಟಿ. ಇದಕ್ಕೂ ಹಿಂದೆ ಮೊದಲೇನೆ ಎಲೆಕ್ಷನ್ ಟೈಮ್ ನಲ್ಲಿ ಮೋದಿ ಅವರು ಒಂದು ಮಾತನ್ನ ಹೇಳಿದ್ರು, ಭಾರತದ ಎಲೆಕ್ಷನ್ ನಲ್ಲಿ ವಿದೇಶಿ ಶಕ್ತಿಗಳ ಕೈವಾಡ ಇದೆ, ಪ್ರಭಾವ ಬೀರ್ತಿದೆ ಅಂತ ಹೇಳಿ ಅವತ್ತೇನೆ ಸುಳಿವನ್ನ ಕೊಟ್ಟಿದ್ರು ನರೇಂದ್ರ ಮೋದಿ ಅವರು. और ये जो भी है, मैं देख रहा हूँ पूरी दुनिया भारत के चुनाव को इन्फ्लुएंस करने के लिए कोशिश कर रही है, जो कि उनको नहीं करना चाहिए. ये वो अपना ओपिनियन नहीं दे रहे हैं, अपना कमेंट नहीं कर रहे हैं.
वो इन्फ्लुएंस कर रहे हैं. ಇನ್ನು ಅದಕ್ಕೂ ಮುಂಚೆ ಆ ಸ್ಟೇಟ್ಮೆಂಟ್ ಅನ್ನು ಕೊಡೋಕ್ಕೂ ಮುಂಚೆ 2014ರಿಂದ ಯಾವಾಗ ಪ್ರಧಾನಿ ಮೋದಿ ಅವರು ಅಧಿಕಾರದ ಚುಕ್ಕಾಣಿಯನ್ನು ಪ್ರಥಮ ಬಾರಿಗೆ ಹಿಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ವಿದೇಶಿ ಫಂಡ್ಗಳು ಯಾವೆಲ್ಲ NGOಗಳಿಗೆ ಹರಿದು ಬರ್ತಾ ಇತ್ತೋ ಆ NGOಗಳಿಗೆ ಕೊಕ್ಕೆ ಹಾಕಿದ್ರು. ಯಾವೆಲ್ಲ ರೀತಿ ಕೆಲವೊಂದು NGOಗಳು ಮೇಲ್ನೋಟಕ್ಕೆ ಮಾತ್ರ ಅದು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಿತ್ತು, ಆದ್ರೆ ಹಿಂಬಾಗಿಲಿನ ದೇಶ ವಿರೋಧಿ ಕೆಲಸಗಳನ್ನ ಮಾಡ್ತಿತ್ತು. ಅಂತಹ NGOಗಳ ಬೀಗವನ್ನು ಜಡಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸೊ 2014ರಿಂದ ಇಲ್ಲಿವರೆಗೂ ಕೂಡ ಆ ರೀತಿ ನೂರಾರು NGOಗಳು ಬಾಗ್ಲ ಹಾಕೊಳ್ಳೋ ಹಾಗೆ ಮಾಡಿದ್ದಾರೆ ನರೇಂದ್ರ ಮೋದಿ. ಇನ್ನು ಕೆಲವು ಪ್ರತಿಷ್ಠಿತ NGOಗಳಿವೆ. ಈ ಪ್ರತಿಷ್ಠಿತ NGOಗಳು ದುಡ್ಡನ್ನೇನು ತೆಗೆದುಕೊಳ್ತಿದ್ವು, ಅವುಗಳ ಹೆಸರು ಈಗ ಹೊರಗೆ ಬಂದು ಅವರ ಆಟವೂ ಕೂಡ ಎಂಡ್ ಆಗೋ ಕಾಲ ಬಂದಿದೆ. ಎಲ್ಲವೂ ಕೂಡ ಸ್ವಚ್ಛವಾಗುವಂತಹ ಕಾಲ ಸನಿಹ ಬಂದಿದೆ. ಸೊ ಈ ರೀತಿ ವಿದೇಶಿ ಫಂಡ್ ನಿಂದ ಅಂದ್ರೆ USAID ನಿಂದ ಯಾರ್ಯಾರಿಗೆ ಹಣದ ಹೊಳೆ ಹರಿದು ಬಂದಿರಬಹುದು, ನಾವು ಸ್ವಲ್ಪ ಆ ಕಡೆ ಈ ಕಡೆ ಕಣ್ ಹಾಯಿಸಿ ನೋಡಿದಾಗ, ಸ್ವಲ್ಪ ಅನಾಲಿಸಿಸ್ ಮಾಡಿದಾಗ ಯಾರು ಅಮೆರಿಕದ ಸಹಾಯವನ್ನ ಪಡೆಯೋದಕ್ಕೆ ಹೊರಟಿದ್ರು ಅನ್ನೋದು ಜಗಜ್ಜಾಹೀರಾದ ವಿಚಾರ. ಲಂಡನ್ ನಲ್ಲಿ ಕುತ್ಕೊಂಡು ಕಾಂಗ್ರೆಸ್ನ ಚಿರ ಯುವರಾಜ ರಾಹುಲ್ ಗಾಂಧಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಕಳೆದ ಕೆಲ ವರ್ಷಗಳ ಹಿಂದೆ. ಏನಂತ ಹೇಳಿದ್ರೆ, ಭಾರತದ ಪ್ರಜಾಪ್ರಭುತ್ವದಲ್ಲಿ ವಿದೇಶಿ ಶಕ್ತಿಗಳು ಇಂಟರ್ಫಿಯರ್ ಆಗ್ಬೇಕು ಅಂತ. ಅಲ್ಲ ರೀ, ಭಾರತದ ಪ್ರಜಾಪ್ರಭುತ್ವ ಅದು ಆಂತರಿಕ ವ್ಯವಸ್ಥೆ. ವಿದೇಶಿ ಶಕ್ತಿಗಳು ಯಾಕೆ ಇಂಟರ್ಫಿಯರ್ ಆಗಬೇಕು? ಇಲ್ಲಿ ರಾಹುಲ್ ಗಾಂಧಿ ಅವರ ಹಿತಾಸಕ್ತಿ ಏನಿದೆ ಅನ್ನೋದ್ರ ಬಗ್ಗೆ ನಾನು ಮತ್ತೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಲೋಕಸಭಾ ಎಲೆಕ್ಷನ್ಗೂ ಮುಂಚೆ ಅಮೆರಿಕನ್ ಎಂಬಸಿ ಒಂದು ಪ್ರಕಟಣೆಯನ್ನ ಹೊರಡಿಸುತ್ತೆ. ಏನಪ್ಪಾ ಆ ಪ್ರಕಟಣೆ ಅಂತ ಹೇಳಿದ್ರೆ, ಭಾರತದ ಯೂಟ್ಯೂಬರ್ಸ್ ಯಾವ ರೀತಿ ಕೆಲಸವನ್ನ ಮಾಡಬೇಕು, ದೇಶದಲ್ಲಿ ಯಾವ ರೀತಿ ಬದಲಾವಣೆಯನ್ನ ತರಬೇಕು ಅನ್ನೋದನ್ನ ದೂರದಲ್ಲಿ ಕೂತಿರುವಂತ ಅಮೆರಿಕದವ್ರು ಹೇಳ್ಕೊಡ್ತಾರಂತೆ ನಮ್ಮ ಭಾರತದ ಯೂಟ್ಯೂಬರ್ಸ್ಗಳಿಗೆ. ಸ್ವಲ್ಪ ಕ್ಲೀಶೆ ಅಂತ ಅನ್ಸಲ್ವಾ ನಿಮ್ಗೆ? ಭಾರತದಲ್ಲಿ ರಾಜಕೀಯ ಯಾವ ರೀತಿ ಇರಬೇಕು ಅನ್ನೋದನ್ನ ಅಮೆರಿಕ ಯಾಕ್ರಿ ಕಲಿಸ್ಬೇಕು? ಇದರಲ್ಲಿ ಅಮೆರಿಕದ ಯಾವ ಹಿತಾಸಕ್ತಿ ಅಡಗಿದೆ? ಬದಲಾವಣೆ ಅಂದ್ರೆ ಏನು? ಮೋದಿ ಅವ್ರನ್ನ ಕಿತ್ತು ಹಾಕೋದಾ? ಸೊ ಯೂಟ್ಯೂಬರ್ಸ್ ಗಳಿಗೆ ನಾವು ಕಲ್ಸ್ಕೊಡ್ತೀವಿ. ಈ ಯೂಟ್ಯೂಬರ್ಸ್ ಗಳಿಗೆ ಯಾರು ಕಲ್ಸ್ಕೊಟ್ಟಿದ್ರು ಅಂತ ಹೇಳಿದ್ರೆ, ಆಕಾಶ್ ಬ್ಯಾನರ್ಜಿ ಅನ್ನೋ ವ್ಯಕ್ತಿಯಿಂದ ಯೂಟ್ಯೂಬರ್ಸ್ ಗಳಿಗೆ ಯಾವ ರೀತಿ ದೇಶದಲ್ಲಿ ಬದಲಾವಣೆಯನ್ನ ತರಬೇಕು ಅನ್ನೋದನ್ನ ಕಲ್ಸ್ಕೊಡ್ತೀವಿ ಅಂತ ಹೇಳಿ ಕೂಡ ಅಮೆರಿಕ ಹೇಳಿತ್ತು. ಸೊ ಇಲ್ಲಿ ಏನ್ ಕ್ವಶನ್ ಅರೈಸ್ ಆಗುತ್ತೆ ಅಂತ ಹೇಳಿದ್ರೆ, ಈ ಆಕಾಶ್ ಬ್ಯಾನರ್ಜಿಗೂ ಹಾಗೂ US ಎಂಬಾಸಿಗೂ ಈ ಯೂಟ್ಯೂಬರ್ಸ್ಗಳು ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ಗಳಿವೆಯಲ್ಲ, ಆ ಟೈಮ್ನಲ್ಲಿ ಯಾರು ಮೋದಿ ವಿರುದ್ಧ ಚುನಾವಣಾ ಟೈಮ್ನಲ್ಲಿ ಅಪಪ್ರಚಾರವನ್ನ ಮಾಡಿದ್ರು, ಮೋದಿ ವಿರುದ್ಧ ಯಾರೆಲ್ಲ ನ್ಯೂಸ್ನ ಪಬ್ಲಿಷ್ ಮಾಡಿದ್ರು, ಅವರೆಲ್ಲರಿಗೂ ಕೂಡ ಏನಾದ್ರೂ ಕನೆಕ್ಷನ್ ಇದೆಯಾ? ಡೋಂಟ್ ನೋ. ಇನ್ನೊಂದ್ ಕಡೆ ಆಲ್ಟ್ ನ್ಯೂಸ್ನ ಜುಬೇರ್, ಹಾಗೇನೆ ನ್ಯೂಸ್ ಕ್ಲಿಕ್ನ CEO, ಇವರೆಲ್ಲರೂ ಕೂಡ ಮೋದಿಯ ಪಟ್ಟ ಹಿತಶತ್ರುಗಳು ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಿದ್ರು. ಇವರೆಲ್ಲರಿಗೂ ಕೂಡ ವಿದೇಶದಿಂದ ಅಂದ್ರೆ ಅಮೆರಿಕ, ಚೀನಾದಿಂದ ಹಣ ಬರ್ತಿತ್ತು. ಹಾಗಾದ್ರೆ ಇವರಿಗೆ ಏನಾದ್ರೂ ಕನೆಕ್ಷನ್ ಇದೆಯಾ? ಆಲ್ರೆಡಿ ಇವಾಗ ನ್ಯೂಸ್ ಕ್ಲಿಕ್ನ CEO ಜೈಲ್ನಲ್ಲಿದ್ದಾರೆ. ಇನ್ನು ವೆರಿ ಶಾಕಿಂಗ್ ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ಭಾರತದಲ್ಲಿ CAA ವಿರುದ್ಧ ಹೋರಾಟ ನಡೀತು. ಆರ್ಟಿಕಲ್ 370 ರದ್ದು ಮಾಡಿದಾಗ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತು. ಇನ್ನೊಂದ್ ಕಡೆ ದೆಹಲಿಯಲ್ಲಿ ದಾಂಗುಡಿಯನ್ನೇ ಎಬ್ಸ್ಬಿಟ್ರು ರೈತರು. ಪ್ರತಿಭಟನೆ ಹೆಸರಲ್ಲಿ ಕೆಂಪು ಕೋಟೆಗೆಲ್ಲ ನುಗ್ಬಿಟ್ರು. ಇದೇ ಟೈಮ್ನಲ್ಲಿ USAID ನಿಂದ ಅತಿ ಹೆಚ್ಚು ಹಣದ ಹೊಳೆ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, USAID ನಿಂದ ಅತಿ ಹೆಚ್ಚು ಹಣದ ಹೊಳೆ ಭಾರತಕ್ಕೆ ಹರಿದು ಬಂದಿತ್ತಂತೆ. ಈ ಒಂದು ಟ್ರಾನ್ಸಾಕ್ಷನ್ ನ ಡೀಟೇಲ್ಸ್ ಟ್ರಂಪ್ ಹತ್ರ ಇದೆ ಅಂತ ಹೇಳ್ಕೊಂಡು ಬಿಜೆಪಿ ಈ ರೀತಿ ಗಂಭೀರವಾದ ಹೇಳಿಕೆಯನ್ನ ಕೊಟ್ಟಿದೆ. ಅಂತ ಅಂದ್ರೆ ನೋಡಿ, ಒಂದ್ ಕಡೆ CAA ವಿರುದ್ಧ ಪ್ರೊಟೆಸ್ಟ್ ಯಾವ ರೀತಿ ದೇಶಾದ್ಯಂತ ಕಿಚ್ಚನ್ನ ಹಚ್ತು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆರ್ಟಿಕಲ್ 370 ವಿರುದ್ಧನೂ ಕೂಡ ದೊಡ್ಡ ಮಟ್ಟದ ಧ್ವನಿ ಕೇಳ್ಬಂತು. ಹಾಗೇನೆ ರೈತ ಹೋರಾಟನೂ ಕೂಡ, ರೈತರು ಅಷ್ಟೊಂದು ದಿನ ನಿಮ್ಗೆ ಆ ಒಂದು ಹೈವೇಲಿ ಇರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಉಳಿಯೋದಕ್ಕೆ ವಾಸ್ತವ್ಯ ಆಗಿರ್ಬೋದು, ಅವರಿಗೆ ಪ್ರತಿಯೊಂದು ಅಕೊಮಡೇಷನ್ ಆಗಿರ್ಬೋದು, ದುಡ್ಡು ಖರ್ಚೋದು ಸಾಮಾನ್ಯ ಅಲ್ಲ. ಇವೆಲ್ಲ ಪ್ರಶ್ನೆ ಬಂದೇ ಬರುತ್ತೆ. ತಿಂಗಳಾನ್ಗಟ್ಲೆ ಹೋರಾಟವನ್ನ ಮಾಡಿದ್ರು. ಇದೇ ಟೈಮ್ನಲ್ಲಿ ಯಾವಾಗೆಲ್ಲ ಭಾರತದಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗಿದೆ, ಆ ಎಲ್ಲಾ ಟೈಮ್ನಲ್ಲೂ ಕೂಡ USAID ನಿಂದ ಹಣದ ಹೊಳೆ ಹರಿದು ಬಂದಿದೆ. ಭಾರತದಲ್ಲಿ ಪ್ರತಿಭಟನೆಗಳಿಗೆ ಏನ್ ಬರ ಇಲ್ಲ. ಮೋದಿ ಹೆಸರು ಹೇಳಿಕೊಂಡು ನೂರಾರು ಪ್ರತಿಭಟನೆಗಳನ್ನ ಮಾಡಿದ್ದನ್ನ ನಾವು ನೋಡಿದೀವಿ ಕಳೆದ 10 ವರ್ಷಗಳಿಂದ. ಇನ್ನೊಂದ್ ಕಡೆ ದೇಶವನ್ನ ಉಳಿಸಿ, ಸಂವಿಧಾನವನ್ನ ಉಳಿಸಿ ಅನ್ನೋ ಆಂದೋಲನ, ಮುಸ್ಲಿಮರನ್ನ ಉಳಿಸಿ ಅನ್ನೋ ಹೋರಾಟ, ಹೀಗೆ ಬ್ಯಾಕ್ ಟು ಬ್ಯಾಕ್ ಹೋರಾಟಗಳು. ಇವಕ್ಕೆಲ್ಲ ಎಲ್ಲಿಂದ ಹಣದ ಹೊಳೆ ಹರಿದು ಬರುತ್ತೆ? ಸುಮ್ನೆ ಪ್ರತಿಭಟನೆಯನ್ನ ಮಾಡ್ಬಿಡ್ತಾರಾ? ಇದರ ಹಿಂದೆಯೂ ಕೂಡ ವಿದೇಶಿ ಫಂಡ್ ನ ಕರಿನೆರಳಿದೆ. ಎಲ್ಲ ಲಿಸ್ಟ್ ಕೂಡ ಪ್ರಧಾನಿ ಮೋದಿ ಅವರ ಹತ್ರ ಇದ್ದು, ಇವರಿಗೆ ಯಾರಿಗೆಲ್ಲ ಮುಂದೆ ಮಾರಿ ಹಬ್ಬ ಕಾದಿದ್ಯೋ ಗೊತ್ತಿಲ್ಲ. ಲಾಯರ್ ಪ್ರಶಾಂತ್ ಭೂಷಣ್ ಅವರು ಸಂಭಾವನಾ ಸಂಸ್ಥೆಯನ್ನು NGO ನಡೆಸ್ತಿದ್ದಾರೆ. ಈ ಸಂಭಾವನಾ ಸಂಸ್ಥೆಗೆ ಪ್ರತೀಕ್ ಸಿನ್ಹಾ, ಯೋಗೇಂದ್ರ ಯಾದವ್, ನ್ಯೂಸ್ ಕ್ಲಿಕ್ ನ ಜುಬೇರ್ ಅವರು, ಹೀಗೆ ಬೇರೆ ಬುದ್ಧಿಜೀವಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಪ್ರಶಾಂತ್ ಭೂಷಣ್ ಅವರ ಸಂಭಾವನಾ ಸಂಸ್ಥೆಗೆ ಎಲ್ಲಿಂದ ದುಡ್ಡು ಬರುತ್ತೆ ಗೊತ್ತಾ? ಅದು ಕೂಡ USAID ಮೂಲಕವೇ.
ಸೊ ಇವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ US ಏಡ್ ಜೊತೆಗೆ ನೇರವಾಗೋ, ಪ್ರತ್ಯಕ್ಷವಾಗೋ, ಪರೋಕ್ಷವಾಗೋ ಒಂದು ಕನೆಕ್ಷನ್ ಇರೋದಂತೂ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇದು ದೇಶದ ವಿಚಾರ ಆದ್ರೆ ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋಣ. ಕರ್ನಾಟಕದಲ್ಲಿ ಕೆಲ ಪತ್ರಕರ್ತರಿಗೆ, ಕೆಲ ಯೂಟ್ಯೂಬ್ ಚಾನೆಲ್ಗಳಿಗೆ, ವೆಬ್ಸೈಟ್ಗಳಿಗೆ US ಏಡ್ನಿಂದ ಹಣ ಹರಿದು ಬಂದಿರಲ್ವಾ? ಈ ಸಾಧ್ಯತೆಯನ್ನು ಕೂಡ ನಾವು ತಳ್ಳು ಹಾಕುವ ಹಾಗಿಲ್ಲ. ಇಲ್ಲೂ ಕೂಡ ಅನುಮಾನದ ಹೊಗೆ ಬರುತ್ತೆ. ಜಾತ್ಯಾತೀತ ಗುಹೆಯಲ್ಲಿ ಇದ್ಕೊಂಡು ನಿರಂತರವಾಗಿ ಜಾತ್ಯಾತೀತವನ್ನ ಮಂತ್ರವನ್ನ ಪಠಿಸಿ ತಪಸ್ಸನ್ನ ಮಾಡೋ ತಪಸ್ವಿಗಳ ಮುಖಾಂತರವೂ ಯಾವ್ದಾದ್ರು ವೆಬ್ಸೈಟ್ಗೆ ಹಣ ಹರಿದೋದ್ರು ಹೋಗಿರಬಹುದು. ನೋಡಿ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಹಣ ಹರಿದು ಬಂದಿದೆ ಅಂತ. ದೂರದ ಅಮೆರಿಕ ಎಲ್ಲಿ, ಕರ್ನಾಟಕ ಎಲ್ಲಿ. ಸೊ ಯಾರ್ಯಾರು ವಿದೇಶಿ ಶಕ್ತಿಗಳಿಂದ ಹಣವನ್ನ ಪಡೆದಿದ್ದಾರೆ ಇವರೆಲ್ಲರ ಲಿಸ್ಟ್ ಮೋದಿ ಹತ್ರ ಇವರೆಲ್ಲರ ಲಿಸ್ಟ್ ಇದ್ದು ಮುಂದಿನ ದಿನಗಳಲ್ಲಿ ಇವರೆಲ್ಲರ ಮುಖವಾಡವೂ ಕೂಡ ಕಳಚಿ ಬೀಳಲಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.